ಆ ಕಡೆಯಿಂದ ಆಟೋ ರಿಕ್ಷಾ ಡ್ರೈವರ್ ಓಡಿ ಬರುತ್ತಾನೆ. ಈ ಕಡೆಯಿಂದ ಇಬ್ಬರು ಓಡಿಕೊಂಡು ಬರುತ್ತಾರೆ. ರಸ್ತೆಯಲ್ಲಿ ಒಂದು ಹುಡುಗಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾಳೆ. ಒಬ್ಬ ಹುಡುಗ ಏನಾಯಿತು ಎಂದು ಬಹಳ ಅಕ್ಕರೆಯಿಂದ ಕೇಳುತ್ತಾನೆ. ಆ ಅಕ್ಕರೆಗೆ ಆ ಹುಡುಗಿ ಸೋತು ಹೋಗುತ್ತಾಳೆ. ಆ ನೋವಿನಲ್ಲೂ ನಗುತ್ತಾಳೆ. ಮುಂದೆ ಆ ಹುಡುಗಿಯ ಚಪ್ಪಲಿ ತೋರಿಸ್ತಾರೆ. ಚಪ್ಪಲಿಯಲ್ಲಿ ಪ್ರಿನ್ಸೆಸ್ ಎಂದು ಬರೆದಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗುತ್ತಾರೆ. ಆ ಹುಡುಗಿ ಹುಡುಗನ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ. ನರ್ಸ್ ಬಲವಂತವಾಗಿ ಕೈ ಬಿಡಿಸುವಾಗ ಆ ಹುಡುಗಿ ಅಪ್ಪ ಅಂತ ಹೇಳಿಕೊಂಡೆ ಕಣ್ಣು ಮುಚ್ಚುತ್ತಾಳೆ. ಅವಳ ಒಂದು ಚಪ್ಪಲಿಯನ್ನ ಈ ಹುಡುಗ ಎತ್ತಿಕೊಳ್ಳುತ್ತಾನೆ. ನೆಕ್ಸ್ಟ್ ಡೇ ಆ ಹುಡುಗಿ ಬಿದ್ದಿದ್ದ ರಸ್ತೆಯಲ್ಲಿ ರಕ್ತದ ಕಳೆಗಳ ಬದಲು ಹೂಗಳಿರುತ್ತವೆ. ಸತ್ತು ಹೋದ ಹುಡುಗಿಯ ಆತ್ಮ ಈ ಹುಡುಗನ ಮನೆ ಸೇರುತ್ತದೆ. ಅವನನ್ನ ಮಲಗಿಸುತ್ತೆ. ಅವನನ್ನ ಸಾರಾಯಿ ಕುಡಿಯದಂತೆ ಅಕ್ಕರೆಯಿಂದ ನೋಡಿಕೊಳ್ಳುತ್ತೆ. ಮನೆ ಕೆಲಸ ಎಲ್ಲ ಮಾಡುತ್ತೆ. ಅವನಿಗೆ ಕಂಟಕ ಎದುರಾದಾಗ ಎಲ್ಲವನ್ನ ನಿವಾರಿಸುತ್ತೆ. ಸತ್ತೋದ ಹುಡುಗಿಯ ಆತ್ಮ ಹುಡುಗನ ಮನೆಯಲ್ಲಿದೆ ಎನ್ನುವುದು ಆಕೆಯ ತಂದೆಗೆ ಗೊತ್ತಾಗುತ್ತೆ. ಮುಂದೇನಾಯಿತು ಎನ್ನುವುದಕ್ಕೆ ನೀವು ಸಿನಿಮಾ ನೋಡಬೇಕು. ಇದೊಂದು ಪಕ್ಕಾ ಡೈರೆಕ್ಟರ್ ಸಿನಿಮಾ. ಯಾಕೆ ಹೇಗೆ ಎನ್ನುವ ಪ್ರಶ್ನೆಯನ್ನ ಬಿಟ್ಟು ಈ ಸಿನಿಮಾ ನೋಡಿ. ಒಂದು ಕವಿತೆ ತರ ಇದೆ.